ಅಜ್ಜಿ 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 ರಾಜು ರಾಜು ಚೆನ್ನಾಗಿದೆಯಪ್ಪ? ಎಷ್ಟು ದಿನ ಆಯ್ತು, ಈಗ ನಮ್ಮ ಮನೆಗೆ ಬಂದಿದ್ದಿಲ್ಲ. ಹೇಗಿದೆಯಪ್ಪ? ನಾನು ಚೆನ್ನಾಗಿದ್ದೀನಿ ಅಜ್ಜಿ, ನೀವು ಹೇಗಿದ್ದೀರಾ? ಇದೀನಪ್ಪ, ಭೂಮಿಗೆ ಭಾರವಾಗಿ ಇನ್ನೂ ಬದುಕಿದ್ದೀನಿ. ಚೇಚೆ ಯಾಕಂತ ಮಾತಾಡ್ತೀರಾ? ಸುಮ್ಮನೆ ಇರಿ ನೀವು. ಅಯ್ಯೋ ನಾನು ಸರಿ, ಬಾ ಕೂತ್ಕೋ ಬಾಪ್ಪ. ರಾಜು, ನಿನ್ನ ನೋಡಿ ನಂಗೆ ತುಂಬ ಖುಷಿ ಆಯ್ತಪ್ಪ. ಇತ್ತೀಚೆಗಂತೂ ಯಾರೂ ನಮ್ಮ ಮನೆಗೆ ಬರ್ತಾನೇ ಇಲ್ಲ. ಯಾರಾದರೂ ಬರ್ತಾರೇನೋ, 4 ಸಮಾಧಾನದ ಮಾತಾಡ್ತಾರೇನೋ ಅಂತ ನಾನು ಕಾಯ್ತಾನೇ ಇರ್ತೀನಿ. ಆದರೆ ಯಾರೂ ನಮ್ಮ ಮನೆಗೆ ಬರಲ್ಲ. ನಾನು ಬಂದಿದ್ದೀನಲ್ಲ ಅಜ್ಜಿ. ಶಾಸ್ತ್ರಿಗಳೆಲ್ಲ ಹೋಗಿದಾರ? ಅವನೆಲ್ಲಪ್ಪ ಮನೇಲಿರ್ತಾನೆ. ಇಡೀ ದಿನ ಮಗಳು ಅಳಿಯ ಅಂತ ಊರೂರು ಸುತ್ತಾಡ್ಕೊಂಡು ಹುಡುಕ್ತಾ ಇರ್ತಾನೆ. ಯಾವತ್ತೋ ಒಂದಿನ ಬರ್ತಾನೆ. ಮಗಳು ಅಳಿಯ ಅಂತ ಆ ಫೋಟೋ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾನೆ. 2 ದಿನ ಆಯ್ತು ಅವನ ಮನೆಗೆ ಬಂದು. ಈಗ ಫೋನ್ ಮಾಡಿದ್ದ, ನಾಳೆನೋ ನಾಡಿದ್ದೋ ಬರ್ತಾನಂತೆ. ಬಾರೋ ಮನೆಗೆ, ರಾಧಿಕಾ ವಿಷು ನಮ್ಗೆ ಸಿಗಲ್ಲ ಅಂತ ಹೇಳಿದ್ರು ಅವನು ಕೇಳಲ್ಲ. ನೀವ್ಯಾಕೆ ಹಾಗೆ ಹೇಳ್ತೀರಾ ಅಜ್ಜಿ? ಅವ್ರು ಹುಡುಕ್ಲಿ ಬಿಡಿ. ನಾನು ಕೂಡ ಹುಡುಕದೇ ಇರೋ ಜಾಗನೇ ಇಲ್ಲ. ಅವರು ಸಿಕ್ಕೇ ಸಿಗ್ತಾರೆ. ನಾನು ಕಾಯೋದು ಬಿಟ್ಬಿಟ್ಟಿದ್ದೀನಿ ರಾಜು. ಮರೆತು ಬದುಕೋದನ್ನು ಕಲಿತಾ ಇದ್ದೀನಿ. ಅಜ್ಜಿ, ನೀವು ನಿರಾಸೆ ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೆ ರಾಜು? ಇಡೀ ಧರ್ಮಾಧಿಕಾರಿಗಳ ಕುಟುಂಬ ದಿಕ್ಕಾಪಾಲಾಗಿ ಹೋಯ್ತು. ಅಷ್ಟು ದೊಡ್ಡ ಮನೆಯಲ್ಲಿ ಯಾರೂ ಇಲ್ಲ. ಈಗ ಇಲ್ಲಿರಬೇಕು ಅಂತ ಬಂದಿದ್ದವರು ಕೂಡ ಹೊರಟು ಹೋದ್ರು. ಯಾರು ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಪ್ರದೀಪಣ್ಣ, ವಿಷ್ಣು ಚಿಕ್ಕಪ್ಪ ಮತ್ತು ಸುಜಾತ ಅದ್ಗೆ ಎಲ್ಲೋ ಇದ್ದಾರೆ ಅನ್ನೋ ಸುದ್ದಿ ಬಂತು. ರುಕ್ಮಿಣಿ ಅಮ್ಮ ಅವ್ರ ಮನೆಗೆ ಹೋಗಿದ್ದಾರಂತೆ, ವಿವೇಕಣ್ಣ ಅವ್ರ ಜೊತೆ. ನೋಡ್ತಾ ಇರಿ ಅಜ್ಜಿ, ಒಂದಲ್ಲ ಒಂದು ದಿವಸ ನಾವೆಲ್ಲ ಮತ್ತೆ ಒಟ್ಟಾಗ್ತೀವಿ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ರಾಜು. ಈಗ ಎಲ್ಲಿದೆಯಾ ನೀನು? ನಾನೆಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ವಿಶ್ವಣ್ಣ ಮತ್ತು ರಾಧಿಕಾತ್ಕನ ಹುಡುಕ್ತಾ ಇದ್ದೀನಿ ಅಜ್ಜಿ. ಒಂದು ಕೆಲಸ ಮಾಡಿ, ನೀನು ಈ ಮನೆಯಲ್ಲೇ ಇದ್ಬಿಡು. ಇಲ್ಲಿ ದೇವಸ್ಥಾನದಲ್ಲೇ ಕೆಲಸ ಮಾಡ್ಕೊಂಡಿರು. ನಾನು ಹೇಳ್ತೀನಿ, ನಮಗೂ ನಮ್ಮವರೊಬ್ರು ಇದ್ದಾರೆ ಅಂತ ಅನ್ಸುತ್ತೆ. ಏನಂತೀಯ? ಸರಿ ಅಜ್ಜಿ, ಹಾಗೆ ಆಗಲಿ. ನೀನು ಒಪ್ಕೊಂಡೆಲ್ಲ ನನಗೆ ಖುಷಿ ಆಯಿತು. ನಿನಗೇನಾದ್ರು ತಿನ್ನೋದಕ್ಕೆ ತರ್ತೀನಿ ತಾಳು.